ಹಲೋ 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 ಮೀನಾಕ್ಷಿ, ನಾನು ಇಡಬೇಡ, ಫೋನ್ ಇಡಬೇಡ. ನಾ ಹೇಳೋದು ಕೇಳಿಸ್ಕೊ. ನೋಡು, ನೀ ಯಾಕೆ ಫೋನ್ ತೆಗಿತಿಲ್ಲ? ನಾ ಹೇಳೋದು ಕೇಳಿಸ್ಕೊ, ಫೋನ್ ಕಟ್ ಮಾಡಬೇಡ. ನೋಡು, ನೀ ಆ ನಂಬರ್ ಬ್ಲಾಕ್ ಹೋಗಿದ್ದಕ್ಕೆ ಮತ್ತೆ ನಾ ಬೇರೆ ನಂಬರ್ ತೊಗೊಂಡು ಹಚ್ಚಾಕತ್ತೀನಿ. ಪ್ಲೀಸ್ ಪ್ಲೀಸ್ ಫೋನ್ ಇಡಬೇಡ, ನಾ ಹೇಳೋದು ಕೇಳಿಸ್ಕೊ. ನೋಡಿ ವೀರೇಶ, ನಾನು ನಿನಗೆಲ್ಲ ಅವತ್ತು ಹೇಳಿನಿ, ಇದು ನಂದು ನಿಂದು ಮದುವೆ ಆಗದಿರೋ ವಿಚಾರ. ನೀ ಹಗಲೆಲ್ಲ ಫೋನ್ ಹಚ್ಚಿ ನನಗೆ ತಲೆ ತಿನ್ನಬೇಡ, ಹೇಳಿರ್ತೀನಿ. ನಿನ್ನಿಂದಾಗಿ ನನ್ನ ಮಾತಾಡ್ಸೋಳಗೆ ಹೇಳಿ ನಮ್ಮವ್ವನ ಕಳ್ಕೊಂಡು ನೀನು ಮದುವೆ ಮಾಡ್ಕೊಳ್ಳೋದ್ರಾಗ ಅರ್ತಿಲ್ಲ. ನಿನ್ನ ಮನೆಗೂ ನಾನು ನೋಡಿದ್ರೆ ಇಷ್ಟ ಇಲ್ಲ, ಸುಳ್ಳ ನಮ್ಮ ಮನೆಗೂ ಇಷ್ಟ ಇಲ್ಲ, ನಿಮ್ಮ ಮನೆಗೂ ಇಷ್ಟ ಇಲ್ಲ. ನಾವು ಮಾತಾಡೋದ್ರಾಗ ಏನು ಅರ್ಥೈತಿ, ಮದುವೆ ಮಾಡ್ಕೊಳ್ಳೋದ್ರಾಗ ಏನು ಅರ್ಥೈತಿ? ಅದಕ್ಕೆ ನಿನ್ನ ಕೂಟ ಮಾತಾಡೋದು ಬೇಡ ಅಂತ ನಾನು ನಂಬರ್ ಬ್ಲಾಕ್ ಹಾಕಿನಿ. ನೀ ಹಿಂಗೆ ಮತ್ತೆ ಹೊಸ ನಂಬರ್ ತೊಗೊಂಡು ನನಗೆ ನಂಬರ್ ಫೋನ್ ಹಚ್ಚಾಕತ್ತೆ ಅಂದ್ರೆ ಮತ್ತೆ ನೀನು ಹಚ್ಚೋ ನಂಬರ್ನೆಲ್ಲ ನಾನು ಬ್ಲಾಕ್ ಹೋಗಿಬೇಕಾಕೈತಿ, ನೋಡ್ಕೊಂಡಿರು. ಮೀನಾಕ್ಷಿ, ಹಂಗೆ ಮಾಡಬೇಡ. ಆತು, ನಮ್ಮ ಮನೆಗೂ ಇಷ್ಟ ಇಲ್ಲ, ನಿಮ್ಮ ಮನೆಗೂ ಇಷ್ಟ ಇಲ್ಲ, ನನಗೂ ಬರ್ತೈತಿ. ಹೆಂಗಾರ ಮಾಡಿ ಹ್ಞೂ ಅನ್ಸನು. ಆದ್ರೂ ನೀ ಮಾತ್ರ ನನ್ನ ಜೋಡಿ ಮಾತಾಡ್ದಂಗೆ ಇರಬೇಡ. ಒಪ್ಲಿಲ್ಲ ಅಂದ್ರೆ ಏನಾಯ್ತು? ಫ್ರೆಂಡ್ ಗತೆನಾರ ಮಾತಾಡ್ಕೊಂಡಿರೋನಲ್ಲ. ವೀರೇಶ, ಇದೇನಿದು ಹೊಸ ನಾಟಕ? ಫ್ರೆಂಡ್ ಗತೆ ಇರೋನು, ಆದಿರೋನು, ಇದಿರೋನು ಅಂತಂದು ನೀ ಏನು ದಿಲ್ಲಾಗದಿ? ನಾ ಏನು ಅಮೇರಿಕದಾಗ ಅದೇವನು? ಆತಪ್ಪ ಫ್ರೆಂಡ್ ಗತೆ ಫೋನ್ಯಾಗ ಮಾತಾಡ್ಕೊಂಡಿರ ಅನ್ನಕ್ಕೆ ಇದ್ದೂರಾಗ ಅದೀವಿ. ಎಡು ಬಿದ್ರೆ ನಿಮ್ಮ ಮನೆ, ಎಡು ಬಿದ್ರೆ ನಮ್ಮ ಮನೆ. ನಾ ಫೋನ್ಯಾಗ ಮಾತಾಡೋದು ನಿನ್ನ ಜೋಡಿ ನನ್ನರ ನೋಡ್ಲಿ ನಿನ್ನರ ನೋಡ್ಲಿ ಮುಂದೆ ಏನು ಹಗರಣ ಆಕೈತೆ ಅನ್ನೋದ್ರ ಗೊತ್ತೈತೇನ? ಈಗ ಒಂದು ಸಲಿಗೆ ಹಗರಣ ಆಗಿದ್ದ ಸಾಲದಾಗಿತ್ತೇನ? ತಿರ್ಗಾ ಅದನ್ನ ಹೊಳ ಮಳೆ ಕೆದಕೊಂಡು ಕುಂದ್ರದೈತೇನ? ನೋಡಪ್ಪ, ನನಗೆ ಆಗೋದಿಲ್ಲ. ನೋಡು, ನಾವೀಗಲೇ ಇದ್ದೂರಾಗ ಇರೋದ್ರಿಂದ ನಾವು ನಿನ್ನ ಜೋಡಿ ಮಾತಾಡಿದ್ದು ಎಲ್ಲರಿಗೂ ಗೊತ್ತಾಗಿ ಆಕತಿ. ಸುಳ್ಳ ನನ್ನ ಹೊತ್ತು ನಿಲ್ಲಿಸ್ತಾರೆ, ನಿನ್ನೂ ಹೊತ್ತು ನಿಲ್ಲಿಸ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೋಗ ಮನಸ್ಸಿಲ್ಲ ನಾವು ಮಾತಾಡೋದು. ಸುಳ್ಳ ಇದವ್ರನ್ನ ಬೆಳೆಸೋದ್ರಾಗ ಅರ್ತಿಲ್ಲ. ಇಲ್ಲಿಗೆ ನಿಲ್ಲಿಸ್ಬಿಡು ವೀರೇಶ. ಹಗಲ ಮಗಲ ನನ್ನ ಫೋನ್ ಹಚ್ಬೇಡ. ನಮ್ಮ ನಿನ್ನ ಜೋಡಿ ಮಾತಾಡಿದ್ರೆ ಬೈತಾ ಇಡ್ತೀನಿ. ಹಾಂ, ಈಗ ನಿನ್ಗೆ ನಿಮ್ಮ ನೆನಪು ಅಂದನ? ನಾನು ಲವ್ ಮಾಡೋ ಮುಂದೆ ನಿಮ್ಮ ಮಗುನ ಕೇಳಿ ಲವ್ ಮಾಡಿದ್ದೀನ. ಅವಾಗ ನಿಮ್ಮ ನೆನಪು ಬರಲಿಲ್ಲ ನಿನಗೆ? ನಮ್ಮ ಮನ್ಯಾಗೂ ನಿನ್ನ ಕೂಟ ಮಾತಾಡಬೇಡ ಅಂದಾರ. ಅವನ್ನೆಲ್ಲ ಎದುರು ಹಾಕೊಂಡು ನಿನಗೆ ಫೋನ್ ಹಚ್ಚಿ ಮಾತಾಡ್ತಿಲ್ಲ. ನಿನಗೆ ಮಾತ್ರ ನಿಮ್ಮ ಮನೆಯವ್ರು ಹೆಚ್ಚಾಕಾರ. ಹಂಗಾರೆ ನಮ್ಮ ಮನೆಯವ್ರು ನನಗೆ ಹೆಚ್ಚಿಲ್ಲನ? ನೋಡಿ ವಿಶೇಷ, ನೀ ಏನೋ ಹೇಳಿದ್ರು ಅಷ್ಟ ನಂದೇನು ಮನಸ್ಸು ಬದಲಾಗೋದಿಲ್ಲ. ನೀ ಫೋನ್ ಹಚ್ಚಬೇಡ. ನೀ ಏನೋ ಹೇಳಿ ನನ್ನ ಹಾದಿ ಬಿಡ್ಸಕ್ಕೆ ನೋಡಿದ್ರು ನನ್ನ ನಿರ್ಧಾರ ಮಾತ್ರ ಬದಲಾಗೋದಿಲ್ಲ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಆಯ್ತು, ಕಟ್ ಮಾಡ್ತೀನಿ, ನಾನು ಇಡ್ತೀನಿ. ಹಲೋ 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 ಮೀನಾಕ್ಷಿ, ಮೀನಾಕ್ಷಿ, ನಾ ಹೇಳೋದು ಕೇಳಿಸ್. ಕಟ್ಟೆ ಮಾಡಿ ನೋಡು. ಓ, ಪೋಸ್ಟ್ ಇದು ಈರಪ್ಪ ಹಿಂದಿನ ಮನಿ. ಹಾಂ, ಇದ ಮನಿ ರೀ. ತಗೋರಿ, ಪೋಸ್ಟ್ ಬಂದೈತೆ ನಿಮ್ಗೆ. ನಮಗೆ ಯಾರು ಕೊಟ್ಟು ಕಳಿಸ್ಯಾರ? ಹಾಂ, ಇಲ್ಲಿ ಶಂಕರಪ್ಪ ಅವ್ರ ಮನೆ ಎಲ್ಲೈತ್ರಿ? ಹಿಂಗೆ ಸೀದಾ ಹೋಗಿ ಎಡಗಡೆ ಕೊಳ್ರಿ, ಅವ್ರದ ಮನಿ ಐತಿ. ಹಾಂ, ಥ್ಯಾಂಕ್ಸಪ್ಪ. ಏನು? ಹಾಂ, ಕೋರ್ಟಿಂದ ಬಂದೈತೆ? ಕೋರ್ಟಿಂದ ಅಂದರೆ ಲಕ್ಷ್ಮಿಗೆ ಬಂದೈತೇನು? ಮಂಜಮ್ಮ ಡೈವರ್ಸ್ ಕೊಡ್ತೇನೆ ಅಂದಿದ್ನಲ್ಲ, ಡೈವರ್ಸ್ ನೋಟಿಸ್ ಕಳಿಸ್ಯಾನ ಅನಿಸ್ತೈತಿ. ಹಾಂ, ನಾ ಅರ್ಬಿ ಹೋಗೋದು ಹಾಕಿ ಬರ್ಲೇನ? ಏ ಬೇಡವಾ, ನೀ ಅರ್ಬಿಗಿರ್ಬಿ ಏನು ಹೋಗ್ಯಾಕ ಹೋಗ್ಬೇಡ. ಬಗ್ಗೆ ನಿಂತು ನಾ ಎಲ್ಲ ಅರ್ಬಿಗಿರ್ಬಿ ಹೋಗ್ಯಾರ ಮಾಡ್ಕೊತೀನಿ. ಆಟ ಒಲಿ ಮುಂದೆ ಕುತ್ಕೊಂಡು ಒಟ್ಟು ಒಗ್ಗರಣೆ ಹಾಕೋ ಏನಾರಿದ್ರೆ ಆಟ ಮಾಡಿ. ನನಗೆ ಅಡುಗೆ ವಾಸನೆ ನೋಡಿದ್ರೆ ಉಲ್ಟಿ ಬಂದಂಗೆ ಆಗತ್ತೈತಿ. ನಾ ಅಡುಗೆ ಮಾಡೋಕೆ ಒಲ್ಲೆ. ಹಾಗಾದ್ರೆ ಏನು ಮಾಡಬೇಡ, ಸುಮ್ಮನೆ ಕುಂದ್ರ, ನಾ ಮಾಡ್ಕೊತೀನಿ. ಕುಂದ್ರ, ನೀ ಹೇಳ್ತೀನಿ, ಬರ್ತೀನಿ ತಡಿ. ಲಕ್ಷ್ಮಿ, ಆರಾಮೇ ಕೂತ್ಕೋ. ನಿಮ್ಮೋ ಮಾಡ್ತೇನೆ, ನಾ ತಡಿಲ್ಲ. ರೆಸ್ಟ್ ತಗೋ, ಮತ್ತೆ ಮುಂದೆ ಮಾಡೋದು ಐತಿ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಇವನು ಯಾಕೆ ಇಷ್ಟು ಜೋರಾಗಿ ಹೋದ್ರಕೊಂಡು ಬಂದಂತಾನೆ? ಏನಣ್ಣ? ನೋಡಿಲಿ, ನಿಂಗೆ ಮಾವ ಕೋರ್ಟಿಂದ ನೋಟಿಸ್ ಕಳ್ಸ್ಯಾನ. ಡೈವರ್ಸ್ ನೋಟಿಸ್ ಕಳ್ಸ್ಯಾನ? ಇರಲಿ ಬಿಡ. ಲಕ್ಷ್ಮಿ, ಅಂದ್ರೆ ಅವ್ಗು ಡೈವರ್ಸ್ ನೋಟಿಸ್ ಕಳಿಸ್ತಾನೆ ಅನ್ನೋದು ನಿಮ್ಗೆ ಪಕ್ಕ ಗೊತ್ತಿತ್ತು. ನಾ ಎಲ್ಲೇ ಸುಮ್ಮನೆ ಹೇಳ್ಯಾನು ಅನ್ಕೊಂಡಿದ್ದೆ. ಅಂದ್ರೆ ಕರೆ ಡೈವರ್ಸ್ ಕೊಡಕ ತೀರ್ಮಾನ ಮಾಡ್ಯಾನು. ಡೈವರ್ಸ್ ಕೊಡ್ಬೇಕಂತಾನೆ ತೀರ್ಮಾನ ಮಾಡ್ಯಾನು. ಅದಕ್ಕೆ ನಾನು ಕೊಡಬೇಕು ಅಂತಾನೆ ತೀರ್ಮಾನ ಮಾಡೀನಿ. ಲಕ್ಷ್ಮಿ, ಏನಾಯ್ತವಾ ನೋಟಿಸ್ನ್ಯಾಗ? ಅಪ್ಪಾಜಿ, ನನಗೂ ಹಂಗೆ ಹೊಂದಾಣಿಕೆ ಇರಲಿಲ್ಲ. ನನಗೆ ಆಕಿನ ಮಾಡ್ಕೊಡೋದು ಇಷ್ಟ ಇರಲಿಲ್ಲ. ನಮ್ಮ ಪೋರ್ಚಬಲ್ ಲಗ್ನ ಮಾಡ್ಯಾಳ ಅಂತೇಳಿ ಡೈವರ್ಸ್ ಕೇಳ್ಯಾನ. ಹೊಸಳೆ ಮಗನಂತಂದು ಈ ಥರ ಹೆಂಡ್ತಿ ಬೇಡ ಅಂತ ಡೈವರ್ಸ್ ಕೇಳ್ಯಾನ. ಹೋಲ್ ಬಿಡವ, ನಮಗೂ ಅವನು ಬೇಡ ಅಂತಲೇ ಹೇಳಿ ಹಾಕೋನು. ನಾವು ನಾಳೆ ನಾನು ಹೋಗಿ ಲಾಯರ್ ನೋಡಿ ಬರ್ತೀನಿ. ಇಲ್ಲೇ ನಮ್ಮ ಮಲ್ಲಪ್ಪನ ಮಗ ಲಾಯರ್ ಅದಾನ, ಕೇಳ್ತೇನೆ ಅವನು ಏನನ್ನೋದು. ಅವೇನು ಹೇಳ್ತಾನ ನೋಡೋನು. ಅವನಿಗೆ ಕೊಟ್ಟು ಕೇಸನ್ನ ನಡೆಸೋನು. ಏನು ಟೆನ್ಷನ್ ತೊಗೋಬೇಡ. ಅದನ್ನ ಇಡು ಹೋಗಿ. ಮತ್ತೆ ಕೋರ್ಟಿಗೆ ಅಂತ ಬರೋಕೆ ಹೇಳ್ಯಾರ ನೋಡು. 3ನೇ ತಾರೀಕಿಗೆ ಅಪ್ಪಾಜಿ. ಮುಂದಿನ ತಿಂಗಳು 3ನೇ ತಾರೀಕಿಗೆ. ಆತಾತು, ಹುಷಾರಾಗಿ ಇಡು ಹೋಗಪ್ಪತ್ರ. ನಾವು ಒಟ್ಟಿಲ್ಲದೆ ಹೋಗಿ ಬರ್ತೀನಿ. ಹೋಗು. ಅಪ್ಪಾಜಿ, ಯಾವ ಕಡೆಗೆ? ಲಾಯರ್ ಮನೆಗೆ. ಲಾಯರ್ ಮನೆಗೆ. ನೀ ಬಸ್ಸರಾಗಿ ಅನ್ನೋದು ಗೊತ್ತಿದ್ರು ಆ ಸುಳೆ ಮಗ ಡೈವರ್ಸ್ ನೋಟಿಸ್ ಕಳ್ಸ್ಯಾನ ನಿನಗೆ. ಬಿಡ್ತೇನೆ ಅವನು ನೋಡ್ಬತ್ತಿ. ನೀನು ಓಟು ಆಸ್ತಿ ನಿನ್ನ ಹೆಸರ್ಲೆ ಬರಂಗೆ ಮಾಡಿ ಅವನು ಬೀದಿಗೆ ನಿಲ್ಲಂಗೆ ಮಾಡಲಿಲ್ಲ. ನನ್ನ ಹೆಸರು ಈರಪ್ಪನ ಅಲ್ಲ, ನೋಡ್ಕೊಂಡಿರುವಂತಿ ನೀನು. ಬರ್ತೀನಿ. ಅಪ್ಪಾಜಿ, ಅಪ್ಪಾಜಿ ಸುಮ್ಮನಿರು ಲಕ್ಷ್ಮಿ. ಅಪ್ಪಾಜಿ ಹೇಳೋದು ಬರಾಬರಿ ಐತಿ.
ಆ ಸುಳೆ ಮಗ ಹಿಂಗ ಮಾಡಿದ್ರೆ ಬುದ್ಧಿ ಬರ್ತೈತೆ ಅವಂಗ. ಆಯ್ತು. ಹೌದು, ನೀ ಯಾಕಿನ್ನ ಹೊಲಕ್ಕೆ ಹೋಗಿಲ್ಲ? ಈಗ ಹೋಗ್ಬೇಕು. ಅಂದಂಗ ಫೋನ್ಯಾಗ ಮೀನಾಕ್ಷಿ ಜೋಡಿ ಮಾತಾಡತ್ತಿದ್ದೇನ? ಅಯ್ಯವ್ವ ಕೇಳಿಸ್ಕೊಂಡ್ಯಾ? ಇವ ನೀನು ಖಾಲಿ ಬಿಡ್ತೀನಿ ಲಕ್ಷ್ಮ, ಅವನಿಗೊಂದು ಹೇಳ್ಬೇಡ. ಅವಂತೂ ಹುಯ್ ಅಂತ ನಿಂತು ಬಿಡ್ತಾಳೆ, ಆಯ್ತು ಹುಯ್ತು ಅಂತಂದು. ಏನೋ ನನ್ನ ಕೋಪಡವ. ಇಲ್ಲ ಹೇಳೋಣ, ನಾ ಏನು ಹೇಳೋದಿಲ್ಲ, ಕೇಳಿದೆ ಅಷ್ಟೇ. ಅತ್ತಗಳ ತಂಗಿ, ಬರ್ತೀನಿ ನಾ ಹೊಲಕ್ಕೆ ಹೋಗಿನ. ಎಲ್ಲಿ ನಿಮ್ಮಪ್ಪ ವೀರೇಶ ಎಲ್ಲಿ ಹೋದ್ರು? ಅಣ್ಣ ಹೊಲಕ್ಕೆ ಹೋದ, ಅಪ್ಪಾಜಿ ಲಾಯರ್ ಹತ್ರ ಹೋದ್ರು. ಅಂದ್ರೆ ಕೋರ್ಟಿಂದ ನೋಟಿಸ್ ಬಂದ ಬಿಡ್ತಾ? ಬಂದ ಬಿಡ್ತು. ನಾವೆಲ್ಲ ಅನ್ಕೊಂಡಿದ್ವಿ, ನಾ ಪ್ರಸರದ ಅನ್ನೋದು ಗೊತ್ತಾದ ಮೇಲೆ ಡೈವರ್ಸ್ ಕೊಡೋದಿಲ್ಲ ನಾವು ಅಂತ ಅನ್ಕೊಂಡಿದ್ದೆ. ಅವ್ರ ಅವನ ಮ್ಯಾಗ ನನಗೇನು ವಿಶ್ವಾಸ ಇರಲಿಲ್ಲ, ಆದರೆ ಇವ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ಯಾವಾಗ ಏನೂ ಬದಲಾಗಲ್ಲ. ಇಂಥವಕ್ಕೆ ಮಕ್ಕಳು ಯಾಕೆ ಹೆಂಡ್ತಿ ಯಾಕೆ? ಮಕ್ಕಳಾದರೂ ಬದಲಾಗೋದಿಲ್ಲವು, ಏನಾದರೂ ಬದಲಾಗೋದಿಲ್ಲವು. ಹಾದಿ ಬಿಡ್ಸಾಕಂತನ ಅದಾಳಲ್ಲಕ್ಕಿ. ಅಯ್ಯೋ ತಂಗಿ, ಈ ಬಸರಾದ್ಮೇಲೆ ಡೈವರ್ಸ್ ತಗೊಳ್ಳೋದು ಕ್ಯಾನ್ಸಲ್ ಮಾಡ್ತಾನ ಅಂತ ಅನ್ಕೊಂಡಿದ್ನಲ್ಲ ನಾನು ಮನಸ್ನ್ಯಾಗ. ಮುಂದೇನು ಮಾಡೋದು? ಇವ ನೀನ ನನಗೆ ಧೈರ್ಯ ಹೇಳಿ ಈಗ ನೀನ ಅನ್ಸಕತ್ತಿ. ಮುಂದೇನು ಮಾಡೋದು? ನಾವು ಕೋರ್ಟಿಗೆ ಹೋಗೋನು. ಕೋರ್ಟ್ ಮುಖಾಂತರ ಏನು ತಗೋಬೇಕೋ ಎಲ್ಲ ತಗೊಳ್ಳೋನು. ಕೋರ್ಟಲ್ಲಿ ಏನು ವಾದ ಮಾಡ್ತಾರೋ ಮಾಡಿ, ಅದೆಷ್ಟು ದಿನಕ್ಕೆ ಡೈವರ್ಸ್ ಹಾಕುತ್ತೋ ಆಗಲಿ. ನಾನು ಡೈವರ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಿಂತೇನೆ ಅಷ್ಟೆ. ಮನಸ್ಸು ಕಲ್ಲ ಮಾಡಿಲ್ಲ ಅಂತ ಅನಿಸ್ತೈತಿ. ಹೋಗ್ಲಿ ಬೇಡ, ಹಂಗಾರ ಆಗಲಿ. ಅವ್ನು ಡೈವರ್ಸ್ ಕೊಟ್ಟು ಒಂಟಿಯಾಗಿ ಬದುಕ್ತಾನೆ ಅನ್ನೋ ಧೈರ್ಯನಾರ ತಗೊಂಡ್ಲಲ್ಲ, ಅದೇ ಸಮಾಧಾನ. ಮುಂದೆ ನೋಡೋಣ, ದೇವ್ರಿಟ್ಟಂಗೆ ಹಾಕಿತ್ತು. ಸಂಧ್ಯಾಕ ಸಂಧ್ಯಾಕ ಸಂಧ್ಯಾಕ್ ಏನ ಮೋಹಿನಿ? ಮೋಹಿನಿ ಅಲ್ಲ, ರೋಹಿಣಿ. ಅದೇ ಕಾಲೇಜ್ ಹೊಂಟಿಯನ? ನೀ ಏನು ಕಡ ಕೇಳಕ್ಕೆ ಬಂದ್ಯಾನ? ಹೆಂಗೆ ಗೊತ್ತಾಗ್ಬಿಡ್ತೈತೆ ನನ್ನ ಕಡ ಕೇಳಕ್ಕೆ? ನಾ ಏನು ಕಡ ಕೇಳಕ್ಕೆ ಬಂದಿಲ್ಲ. ನಮ್ಮ ಮನೆಗೂ ಎಲ್ಲ ತಂದಿರ್ತೀವಿ. ಏನ ಯಾವತ್ತಾರ ಒಂದೀಟ ಕಡಿಮೆ ಬಿದ್ದರೆ ಬಂದಿರ್ತೀವಿ ಅಟ್ಟ. ಅದನ್ನ ಒಂದು ಹಿಡಿದು ಬಿಡೋದನ ಹಗಲೆಲ್ಲ ಬರ್ತೀನಿ ಅಂತಂದು. ನಾ ಏನು ಬ್ಯಾರೆ ಕೆಲ್ಸಕ್ಕೆ ಬಂದಿದ್ದೆ. ಬ್ಯಾರೆ ಕೆಲಸ ಅಂದ್ರೆ ಹಿಂದಕ್ಕೆಲ್ಲ ಇಸ್ಕೊಂಡು ಹೋಗಿದ್ದೆಲ್ಲ ಕಡನ, ಅದನ್ನೆಲ್ಲ ಹೊಳ್ ಕೊಡಕ್ಕೆ ಬಂದೇನ? ನೀನು ಈ ಜಲಮ್ದಾಗ ಕೊಟ್ಟು ನೀನು ಋಣ ತೀರಿಸ್ಕೊಳ್ಳೋದು ಅಟ್ಟರಾಗೈತಿ ಬಿಡು. ನೋಡ್ದೈಕಿನ ಗುಳರ್ಕಾಯಿ ಮರಿಯಕ್ಕಿನ ನನಗೆ ಅನಕಟ್ಟಿಕ್ಕದ ಮಾತು ಮಾತಾಡ್ತಾ. ಹೌದು ಬಿಡು ಮೋಹಿನಿ, ಇಷ್ಟು ಮೋಹಿನಿ ಅಲ್ಲ ರೋಹಿಣಿ. ರೋಹಿಣಿ ಅಯ್ಯ, ರೋಹಿಣಿನ ಮೋಹಿನಿನ. ಇಷ್ಟಕ್ಕೂ ರೋಹಿಣಿಗೂ ಮೋಹಿನಿಗೂ ಏನು ವ್ಯತ್ಯಾಸ ಐತಿ? ಮೋಹಿನಿಗೂ ನಿನಗೂ ಏನು ಭಾಳ ಫರಕ್ಕಿಲ್ಲ. ಇರ್ಲಿ ಬಿಡಿ ಭಾಳ ಬಿ ಪಿ ತಗೋಬೇಡ. ಈಗ ಒಣಗಲ್ ಕಡ್ಡಾಗಿ ಇನ್ನು ಬಿ ಪಿ ಹತ್ತು ತೊಗೊಂಡು ತೀರಾ ಸೊರಗುತ್ತಿ. ಅದಕ್ಕೆ ನೀ ಏನು ಬಿ ಪಿ ತಗೋಬೇಡ, ಟೆನ್ಷನು ತಗೋಬೇಡ. ಈಗ ನೀ ಹೇಳ್ದಂಗೆ ನಿಮ್ಮ ಮನ್ಯಾಗ ಇಸ್ಕೊಂಡು ಹೋಗಿದ್ದೆಲ್ಲ ಹೊಳಗೆ ಕೊಟ್ರೆ ನಿಮ್ಮ ಪಾಪ ಬೇಸರ ಮಾಡ್ಕೊತಾಳೆ. ಮತ್ತು ನಮ್ಮಿಬ್ಬರು ಗೆಳತ್ಯಾನನು ಭಾಳ ದಿನ ಮುಂದಕ್ಕೆ ಕೊರೆಯೋದಿಲ್ಲ. ಈಗೆಲ್ಲ ಕೊಟ್ಟೆ ಅಂದ್ರೆ ಋಣ ತೀರಿಸ್ಕೊಂಡಂಗೆ ಆಕೈತಿ. ಅದಕ್ಕೆ ಇರ್ಲಿ, ಇದ್ರನ ಚಲೋ ಅದು. ಅದಕ್ಕೆ ಕೊಡೋದಿದ್ದಾಗ ಅಲ್ಲ ಹಗಲೆಲ್ಲ ನಾನು ನಿಮ್ಮ ಮನೆಗೆ ಬರೋಕ್ಕಾಗೋದು. ಹೋಲಿ ಬಿಡು. ಏನು ಮಾಡತ್ತಾಳ ಸಂಧ್ಯಾಕ? ಓಯ್ ಸಂಧ್ಯಾಕ, ನಿಧಾನಕ್ಕೆ ಕರಿ, ಕಿವಿ ಮರ್ರಂತಾವ್. ಕೊಡದಿರೋದಕ್ಕೆ ಒಂದು ಕಾರಣ ಬೇಕು ಅಷ್ಟೇ. ಅಲ್ಲ ಹೊಡಿಬಿಟ್ಟಿ. ಕೂದಲು ನೀರಿ ಹಾಕ್ಕೊಂಡು ಗುಳುಲ್ಕಾಯಿ ಮರಿಯಾಕಿ ಕಳ್ಳಿ ಕಟ್ಟಿಗೆ ಅಂತ ಕೈಕಾಲು ಮಾಡ್ಕೊಂಡು ನನಗೆ ಕಡ ಕೇಳಕ್ಕೆ ಬರ್ತಿ ಅಂತ ಹೇಳ್ತಾ. ಇವ್ರ ಮನ್ಯಾಗ ಇಸ್ಕೊಂಡು ಹೋಗಿದ್ದು ಏನಾರ ನಾವು ವಾಪಸ್ ಕೊಟ್ರೆ 3 ತಿಂಗಳು ಸಂತಿ ತಂದು ಹಾಕ್ಬೇಕಾಕತಿ ಇವ್ರ ಮನೆಗೆ ನಾ. ಕೊಟ್ಟೆ ನಾನು ಬಾಂಡ್ಲಿಲಿ ಹೇಳಕ್ಕೆ. ಮೈ ತುಂಬ ಅರ್ಬಿ ಹಾಕೊಳ್ಳೋದು ಗೊತ್ತಿಲ್ಲ, ಸಂತಿ ಇಸ್ಕೊಂಡು ಹೋಗಿದ್ದು ಲೆಕ್ಕ ಇಡೋದು ಗೊತ್ತಾಕತಿ. ಏನಾ ಜೈ ಬಾರೆ? ನಾಷ್ಟಾನ ಸಂಧ್ಯಾಕ? ನಾಷ್ಟ ಎಲ್ಲ ಆಗಿತ್ತು ನೋಡು, ನಿಂದು? ನಂದು ಆಗಿತ್ತು. ನಾನು ಎದಕ್ಕೆ ಬಂದಿದ್ದೆ ಅಂದ್ರೆ, ಯಾಕೆ ಅಡಿಗೆ ಮಾಡೋ ಮುಂದೆ ಏನಾರು ಕಂಬಿತ್ತನ ಕೇಳಕ್ಕೆ ಬಂದಿದ್ದೀನ? ಹೇಳು. ಎಣ್ಣೆ, ಉಪ್ಪು, ಖಾರ, ಬ್ಯಾಳಿ, ಕಾಳು, ತರಕಾರಿ ಏನು ಬೇಕು ಹೇಳು. ಟೊಮೊಟೊ ಏನಾರು ಖಾಲಿ ಆಗ್ಯಾವನ? ಏನು ಕರಿಬೇವು ಕೊತ್ತಂಬರಿ ಬೇಕು? ಅವ್ವ ಮಗಳು ಸೇರಿ ಬೇಕತ್ತನ ಅವಮಾನ ಮಾಡಕತ್ತಾರ ಏನೋ ನನಗೆ ಮಾತಾಡ್ಕೊಂಡು. ಏನು ಬಿಡವಾ ಸಂಧ್ಯಾ, ಏನು ಅವ್ವ ಮಗಳು ಸೇರಿ ಕೊಟ್ಟಿದ್ದು ಹಂಗೆ ಸಾಕತ್ತೀರ ಏನು? ಹಿಂಗಂದ್ರೆ ಹೇಳ್ಬಿಡವಾ, ನಿನ್ನ ಮನ್ಯಾಗ ಇಸ್ಕೊಂಡು ಹೋಗಿದ್ದೆಲ್ಲ ವಾಪಸ್ ತಂದು ಕೊಟ್ಟು ಬಿಡ್ತೀನಿ. ಅಯ್ಯ, ಹಂಗಸ್ಲಿಲ್ಲಲಿ, ಅಲ್ಲ ಕಡಿಮೆ ಬಿದ್ರೆ ಕೇಳ ಅಂತಂದೆ ಅಷ್ಟೇ. ಇಲ್ಲ ಯಾಕ ನಮ್ಮ ರೋಹಿಣಿ ಏನಾರ ಅಂದ್ರೆ ಹೇಳ ಕ್ಯಾತನಕ್ಕಿನ. ಇಲ್ಲ ಬಿಡವಾ, ಏನು ಅಂದಿಲ್ಲಕ್ಕಿ. ಅದಕ್ಕೆ ನಾ ಏನಂದ್ರೆ ಎದಕ್ಕೆ ಬಂದಿದ್ದೆ ಅನ್ನೋದು ಮರ್ತು ಹೋತ್ ನೋಡುವ ನಿಮ್ಮ ಅವ್ವ ಮಗಳ ಕಾಲ. ಅಯ್ಯ ನೆನ್ಸ್ಕೋ, ಏನು ಕೇಳಾಕತ್ತ ಬಂದಿದ್ದೆ ಅಂತ. ನಾ ಏನು ಕೇಳಕ್ಕೆ ಬಂದಿದ್ದೆ ಅಂದ್ರೆ, ಇಲ್ಲ ನಾ ಏನು ಕೇಳಕ್ಕೆ ಬಂದಿದ್ದಿಲ್ಲ.
ಹಾಂ ರತ್ನಿ ಹತ್ರ ನಾನು ಬ್ಲೌಸ್ ಹೊಸು ಹೊಲ್ಯಾಕ ಹೋದವು ಹಂಗಾರೆ ನೀನು ಏನಾರು ಹೊಲ್ಯಾಕ ಹೋದವನ ಹೋಗಿ ಇಬ್ಬರು ಜೊತೆಗೆ ಕೊಟ್ಟು ಬರೋನು ಅಂತ ಕರ್ಯಾಕ ಬಂದೆ. ನಾನು ಹೊಸ ಸೀರೆ ಪಾಲಕ ಹೋದವು, ಬ್ಲೌಸು ಹೊಲ್ಸೋದವು, ಒಂದು ಡ್ರೆಸ್ ಪೀಸ್ ಅದಾವು. ಅದಕ್ಕೆ ಹೆಂಗೂ ನವರಾತ್ರಿಗೆ ದಿನ ಒಂದೊಂದು ಕಲರ್ ಸೀರೆ ಡ್ರೆಸ್ ಹಾಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಈಗ ಹೊಲಸಿಟ್ಕೊಂಡ್ರೆ ದಿನ ಒಂದೊಂದು ಹಾಕೊಂಡು ಹೋಗಾಕ ಬರ್ತೈತಿ. ಮಣ್ಣು ಹೊಸ ಕೊಟ್ಟು ಬಂದೇನೆ ಒಂದು 4 ಇನ್ನೊಂದು 4 ಕಲರ್ ಹೊಲ್ಸೋದೈತಿ, ಅದಕ್ಕೆ ಹಾಕಿ ಬರೋಣ ಅಂತ. ಬರ್ತೀಯನ ಸಂಧ್ಯಾಕ? ನನಗೇನು ಬ್ಲೌಸ್ ಭಾಳಿಲ್ಲ ಹೊಲ್ಯಾಕ ಹಾಕವು. ಮೊನ್ನೆ ಒಂದು ಶ್ರಾವಣಕ್ಕೆ ಮತ್ತು ಇದಕ್ಕೆ ಒಂದು ಗಣೇಶತಿಗೆ ತಗೊಂಡಿದ್ದೆ 2 ಸೀರೆ ಅದಾವ. ಅವಕ್ಕೇನು ಬ್ಲೌಸ್ ಮ್ಯಾಚ್ ಆಗವ ಅದಾವ. ಬ್ಲೌಸ್ ಏನು ಹೊಲ್ಸಲ್ಲ, ಅವು 2 ಸೀರೆಗೆ ಪಿಕೋ ಪಾಲ್ ಹಾಕಿಸ್ಬೇಕು. ಪಿಕೋ ಪಾಲ್ ಹಾಕ್ಸಕ್ಕೆ ಕೊಟ್ಟು ಬರೋಕಿತ್ತು ನೋಡಟ್ಟ. ಬರ್ತೀನಿ. ಒಂದು ಸಾದಾ ಜಂಪರ್ ಹೊಲಿಯದೈತಿ, ಬೇಕಾದ್ರೆ ಅದನ್ನು ಕೊಟ್ಟು 2 ಸೀರೆ ಪಿಕೋ ಪಾಲ್ ಹಾಕಕ್ಕೆ ಕೊಟ್ಟು ಬರೋಣ. ಹೋಗೋಣ ಈಗ ಏನು ಹಿಂದಗಡೆ ಹೋಗೋಣ? ಹಾಂ ಹೋಗೋಣ. ಅದು ನಾನು ಹುಳಿಕಾಳು ಸಾಂಬಾರು ಮಾಡಾಕತ್ತಿದ್ನೆ ಯಾಕ. ಇನ್ನೂ ಮಾಡೋದು ಮುಗಿದಿಲ್ಲನ? ಹಂಗಾರೆ ಮಾಡಿ ಒಂದು ಫೋನ್ ಹಚ್ಚು, ಬಂದ್ಬಿಡ್ತೀನಿ ನಾ ಹೊರಗೆ. ಹಾಂ ಹೋಗೋಣ, ಅದಕ್ಕೇನಂತ ನಾನು ಮನೆವರೆಗೂ ಬಂದು ಕರಿತೇನೆ ಬಿಡ, ಹೋಗೋಣ. ಅದು ಮತ್ತೆ ನಾನು ಹುಳಿಕಾಳು ಕಟ್ಟಿನ ಸಾರು ಮಾಡಾಕತ್ತಿದ್ನ, ಎಲ್ಲ ಇತ್ತು ನೋಡು ಸಂಧ್ಯಾಕ. ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಜಾಲ್ಚಿನ್ನಿ ಎಲ್ಲ ಮಸಾಲೆ ಸಾಮಾನು ಎಲ್ಲ ಇತ್ತುವ. ಬೆಲ್ಲನೂ ಇತ್ತು. ಒಂಚೂರು ಹುಣಸೆಹಣ್ಣು ಇರಲಿಲ್ಲ ನೋಡು ಸಂಧ್ಯಾಕ. ಅದಕ್ಕೆ ಒಂದೀಟ ಕಟ್ಟಿನ ಸಾರಿಗೆ ಹುಣಸೆಹಣ್ಣು ಹಾಕಿಲ್ಲ ಅಂದ್ರೆ ಚಲೋನ ಆಗೋದಿಲ್ಲವ್ವ. ಅದಕ್ಕೆ ಒಂದೀಟ ಹುಣಸೆಹಣ್ಣು ಕೊಡ್ತೀಯನ ಅಂತ. ನೀವು ಬಂದಾಗ ಅನ್ಕೊಂಡೆ ಏನೋ ಒಂದು ಕೇಳೋಕೆ ಬಂದಿರ್ತಿ ಅಂತ. ಅಯ್ಯ ಅಗಲ ಮಗಲ ಮನೆಯವರಾಗಿ ಇಷ್ಟೂ ಮಾಡಲಿಲ್ಲ ಅಂದ್ರೆ ಹ್ಯಾಂಗೆ ಬಿಡು. ಅಲ್ಲ ನೀ ಕೇಳಕ್ಕೆ ಬರೋದು ಹೊಸ್ತ, ನಾ ಏನು ಕೊಡೋದು ಹೊಸ್ತ. ಏನು ಇವತ್ತೇ ಕೇಳಾಕತ್ತಿ ಅನ್ನಾರ ಕೇಳಾಕತ್ತಿಲ್ಲ ಜೈ. ಕೇಳಬೇಕಿತ್ತು, ಕೊಡ್ತಿದ್ದೆ. ಹುಣಸೆಹಣ್ಣು ಹೋದಿಲ್ಲ, ತರ್ತೀನಿ ಇರು. ಕೊಡ್ತೀನಿ ಹೊಸ ಹುಣಸೆಹಣ್ಣು. ನಾನು ಇದೇ ವರ್ಷನ ತಗೊಂಡಿಟ್ಟಿರೋದು. ಕೊಡ್ಲಾ? ತರ್ತೀನಿ ತಡಿ. ಸ್ವಲ್ಪ ಕೊಡು ಸಾಕು ಸಂಧ್ಯಾಕ. ನಾನು ಈ ಸರಿ ಬ್ಯಾಕಿಗೆ ಒಂದಿಟ್ಟು ಜಾಸ್ತಿನ ತೊಗೊಂಡಿರ್ತೀನವ. ಅವಾಗೆಲ್ಲ ತೊಗೊಂಡಿರ್ತಿದ್ದೆ, ಬರೀ ಹುಣಸೆಹಣ್ಣಾಗ ಹುಳ ಬೀಳಾಕತ್ವು. ಅದಕ್ಕೆ ಈಗ ತೊಗೊಂಡು ಬರೋದ ಬಿಟ್ಬಿಟ್ಟೆನವ. ಇರ್ಲಿ, ನಂದು ಹೋದ ವರ್ಷದ್ದು ಒಂದಿಟ್ಟು ಐತಿ. ಫ್ರಿಜ್ನಾಗ ಇಟ್ರೆ ಹುಣಸೆಹಣ್ಣು ಹುಳ ಏನಾಗೋದಿಲ್ಲ. ತಂದು ಒಂದು ಕವರ್ಗೆ ಹಾಕಿ ಫ್ರಿಜ್ನಾಗ ಇಟ್ಬಿಡು. ನಾ ಹಂಗೆ ಮಾಡ್ತೀನಿ. ನಂದು 3 ವರ್ಷದ ಹಿಂದಿಂದು ಹುಣಸೆಹಣ್ಣು ಇತ್ತು, ಅದು ಏನೇನು ಆಗಿದ್ದಿಲ್ಲ. ಅದು ಇನ್ನೊಂದು ಚೂರು ಐತಿ, ಮತ್ತು ಈ ವರ್ಷ ಒಂದಿಟ್ಟು ತರ್ಸೇನಿ. ತರ್ತೇನೆ ತಡಿಯಾ. 2-3 ವರ್ಷ ಹುಣಸೆಹಣ್ಣು ಫ್ರಿಜ್ನಾಗ ಇಟ್ಟು ಬಡಿಸ್ತಾಳಂತೆ. ಅಯ್ಯ ನಾ ಎಲ್ಲ ಫ್ರಿಜ್ನಾಗ ಇಡಕ್ಕೋ. ನಾ ಹುಣಸೆಹಣ್ಣು ತರೋದಿಲ್ಲ, ನೀ ತಂದು ಇಟ್ಕೋಬೇಕಾದ್ರೆ ನಾ ಯಾಕೆ ಹುಣಸೆಹಣ್ಣು ತಂದು ಫ್ರಿಜ್ನಾಗ ಇಟ್ಕೊಳಕ್ಕೊಳ್ಳ. ತಗ ಹುಣಸೆಹಣ್ಣು. ಅಯ್ಯ ಸಂಧ್ಯಾಕ, ನಾನು ತರಿಸ್ತೀನಿ. ತಂದಿದ ತಕ್ಷಣ ತಂದು ಕೊಟ್ಬಿಡ್ತೇನವ. ದೌಡು ಏನೇನದ ನೋಡಿ, ಸೀರೆ ಬ್ಲೌಸ್ ಪೀಸ್ ಎಲ್ಲ ತೆಗೆದಿಟ್ಕೋ. ಸಾರು ಮಾಡ್ದಕ್ಕೆ ಬರ್ತೀನಿ, ಹೋಗ್ಬಿಡೋನು. ಆತು. ಬರ್ಲ್ಯಾ ಸಂಧ್ಯಾಕ? ಅಯ್ಯೋ ಹಾಲಿಟ್ಟಿದ್ದೆ.